ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿನದ ನಂತರ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ಇಂದಿನ ಟ್ರಾವ್ಲಿಂಗ್ ಆಗಿತ್ತು ಮತ್ತು ಫಂಕ್ಷನ್ಸ್ ಇತ್ತು, ಆದ್ದರಿಂದ ನನಗೆ ಸ್ವಲ್ಪ ಹುಷಾರಿಲ್ದಾಗಿತ್ತು. ಅದಕ್ಕೋಸ್ಕರ ಆದರೂ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಿರ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲೇಬೇಕು. ಈ ವ್ಲಾಗ್ ಬಂದು ಕೋಲಾರಲ್ಲಿ ನಮ್ಮ ಮನೆಯವ್ರದ್ದು ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಪ್ರೋಗ್ರಾಮ್, ಅದಕ್ಕೋಸ್ಕರ ಬಂದಿದ್ದೀವಿ. ಇವರು ಬಂದು ನಮ್ಮಮ್ಮಗೆ ಅತ್ತೆ, ನಮ್ಮ ಅಮ್ಮ ಅವರ ತಂದೆ ಇದ್ದಾರಲ್ಲ, ಅವರ ತಂಗಿಯವರ ಮಗಳದು ಎಂಗೇಜ್ಮೆಂಟ್ ಆಗಿದೆ ಇವತ್ತಿನ ದಿನ. ಸೊ ನಾವೆಲ್ಲರೂ ಬಂದಿದ್ದೀವಿ. ನಮಗೂ ಕೋಲಾರಲ್ಲಿ ರಿಲೇಟಿವ್ಸ್ ಇದ್ದಾರೆ, ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ. ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಗಿರ್ಜಾ ದೊಡ್ಡಮ್ಮ ಮತ್ತು ನನ್ನ ತಂಗಿ ಮಗ ಕಿಯಾನ್ಶ್, ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ವಿ. ಭಾಸ್ಕರ್ ಎಲ್ಲಾನು ಒಂದು ಕಾರಲ್ಲಿ. ಇನ್ನೊಂದು ಕಾರಲ್ಲಿ ಪ್ರಜ್ವಲ್, ರಂಜಿತಾ, ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಬರ್ತಿದ್ದಾರೆ. ಹೋಗಿದ್ದಾನೆ. ಎಂಟ್ರೆನ್ಸಲ್ಲಿ ವೆಲ್ಕಮ್ ಡ್ರಿಂಕ್, ಸ್ನ್ಯಾಕ್ಸ್ ಎಲ್ಲ ಇತ್ತು, ತಗೊಂಡು ಅಂಕಲ್ ಭಾಸ್ಕರ್ನ ನೋಡಿ ತುಂಬ ದಿನ ನಾವು ಕೋಲಾರ ಕಡೆ ಬಂದು, ಸೊ ಹಾಗಾಗಿ ತುಂಬಾ ಖುಷಿ ಪಟ್ಟರು ಬಂದಿದ್ದು ನೋಡಿ. ಇವರೆಲ್ಲರೂ ನಮ್ಮಮ್ಮ ಅವರ ಅತ್ತೆ ಮಕ್ಕಳು, ಸೊಸೆಂದಿರು ಎಲ್ಲರೂ ಇದ್ದಾರೆ ಇಲ್ಲಿ. ಇವರೇ ನಮ್ಮ ಹುಡುಗಿ ನಯನ. ತುಂಬಾ ಕ್ಯೂಟ್ ಆಗಿತ್ತು ಪೇರ್ ನೋಡೋಕ್ಕೆ, ಕ್ಯೂಟೆಸ್ಟ್ ಅಂತಲೇ ಹೇಳಬೇಕು. ನಮ್ಮ ಫ್ಯಾಮ್ಲಿ ಯಾರ್ಯಾರು ಹೋಗಿದ್ವಿ ಎಲ್ಲರೂ ಒಟ್ಟಿಗೆ ಹೋದ್ವಿ. ಸ್ಟೇಜ್ ಮೇಲೆ ಪ್ಲೇಟ್ ಡೆಕೋಸ್ ಎಲ್ಲ ನೋಡ್ತಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ ಮಾಡಿಸಿದ್ದಾರೆ. ತುಂಬ ಯೂನೀಕಾಗಿ ಚೆನ್ನಾಗಿ ಕಾಣ್ತಿತ್ತು. ಇದೇ ಫಸ್ಟ್ ಟೈಮ್ ರಂಜಿತಾ ಜೊತೆ ಫಂಕ್ಷನ್ ಅಟೆಂಡ್ ಮಾಡಿರೋದು, ಅವ್ರ ಮದುವೆ ಆದಮೇಲೆ. ಸೊ ಅಶ್ವಿನಿ ಅಕ್ಕ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಸೇರಿದ್ದು ತುಂಬಾ ಖುಷಿ ಆಯಿತು. ಮತ್ತು ನಮ್ಮ ವೀಣಾ ಆಂಟಿಗೆ ತುಂಬ ಖುಷಿ. ಸೊ ನಮ್ಮಮ್ಮ ಹೇಳ್ತಿದ್ರು ಅವ್ಳು ಯೂಟ್ಯೂಬ್ಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾಳೆ ಅಂತ. ಹಾಗೆ ತಮಾಷೆಯಾಗಿ ಹೇಳ್ತಿದ್ರು, ನಮ್ಮನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡು, ನಮ್ಮನ್ನು ಹಾಕು ಅಂತ. ತುಂಬಾ ಖುಷಿ ಆಗುತ್ತೆ ಈ ಥರ ಇದ್ದಾಗ. ಫ್ಯಾಮಿಲಿ ಮೆಂಬರ್ಸ್ ಖುಷಿ ಪಡ್ತಾರಲ್ವ, ಸೊ ಅದು ನನಗೆ ತುಂಬಾ ಇಷ್ಟ. ಇವರೆಲ್ಲ ನಮ್ಮಮ್ಮ ಅವರ ಅತ್ತೆ ಇದ್ದಾರಲ್ಲ, ಅವರ ಸೊಸೆಂದಿರು, ಇವ್ರು 4 ಜನ. ಸೊ ಅವ್ರು ಇದ್ದಿದ್ರೆ, ಈಗ ಫಿಸಿಕಲಿ ನಮ್ಮ ಜೊತೆ ಎಲ್ಲ ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರ್ತಾಯಿದ್ರು. ಈ ಕಡೆ ಕಾರ್ನರ್ ಇದ್ದಾನಲ್ಲ, ಅವರೇ ಶಾಂತಮ್ಮ ಆಂಟಿ. ಅವ್ರ ಮಗಳದ್ದು ಇವತ್ತು ಎಂಗೇಜ್ಮೆಂಟ್ ನಡೀತಿರೋದು, ಅವ್ರ 2ನೇ ಮಗಳದ್ದು ನಡೀತಿರೋದು ಎಂಗೇಜ್ಮೆಂಟ್. ಇವ್ರು ಬಂದು ಮೊದಲನೇ ಮಗಳು ಸಂಗೀತ ಅಂತ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿ ತಿಂದ್ವಿ. ನನ್ನ ತಂಗಿ ಮಗದೇ ಅಲ್ಲಿ ಮಾತುಕತೆ. 1 ಸೆಕೆಂಡ್ ಅವನು ಇದ್ದಿದ್ದ ಹತ್ರ ಇರೋದಿಲ್ಲ. ತುಂಬಾ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ನು ಮಾಡೋದನ್ನು ನೋಡ್ತಾ ನಗ್ತಾ ಮಾತಾಡ್ತಾ ಕೂತಿದ್ವಿ. ಹಾಗೆಯೇ ನಾವು ಇನ್ನೇನು ಹೊರಡ್ತೀವಿ ಅಂತ ಹೇಳೋ ಅಷ್ಟರಲ್ಲಿ ಅವರು ಪಾಪ ಊಟಕ್ಕೆ ಹೋಗಿದ್ರು. ಊಟದಿಂದ ಬರ್ತೀವಿ, ಕೂತೀರಿ ಹಾಗೆ ಅಂತ ಹೇಳಿದರು. ಸರಿ ಅಂತ ಕೂತಿದ್ವಿ. ಕುಮ್ಮಿ ಅಂಕಲ್ ತೊಗೊಂಡು ಬಂದರು ಯುವಾನ. ಮಂಗಳೂರಲ್ಲಿ ತುಂಬ ಫೇಮಸ್ ಅಂತ, ಅಲ್ಲಿಂದ ತರಿಸಿದ್ದಾರೆ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ನಮಗೆಲ್ರಿಗೂ ಇದು ಒಂದೊಂದು ಮಳ ಕೊಟ್ಟರು. ಕೊನೆಯಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಮೆಮೊರೀಸ್ಗಿರಲಿ ಅಂತ ಹೇಳಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ನಾನು ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.